ನಮಸ್ಕಾರ ಕನ್ನಡಿಗರೇ ಮತ್ತು ಕನ್ನಡದ ಪ್ರೇಮಿಗಳೇ. ಇವತ್ತಿನ ಬಿಗ್ ಬಾಸ್ ಎಪಿಸೋಡು ನೀವೆಲ್ಲರೂ ನೋಡಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆಯಿತು. ಅದರಲ್ಲಿ ಮೊದಲನೇದಾಗಿ ರಘು ಅನ್ನೋರು ಬಂದರು. ಅವರು ತುಂಬ ಎಕ್ಸ್ಪೆಕ್ಟೇಷನ್ನಲ್ಲೇ ಬಂದರು. ತುಂಬ ಒಳ್ಳೆ ಫ್ಲೋ ಅಲ್ಲಿ ಚೆನ್ನಾಗಿ ತಗೊಂಡೋದ್ರು ಬಿಗ್ ಬಾಸ್ ಆ ಒಂದು ಮೂಮೆಂಟ್ನ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಆಮೇಲೆ ಯಾಕೋ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅವರಲ್ಲಿ ಇಷ್ಟ ಆಗಿದ್ದು ಒಂದು ವಿಷಯ ಅಂದರೆ ರಕ್ಷಿತನ ಕಡೆ ಸಪೋರ್ಟಾಗಿ ನಿಂತ್ಕೊಂಡ್ರು. ಆ ಹಿಂದೆ ಎಪಿಸೋಡ್ನ ನೋಡಿ ಸ್ವಲ್ಪ ಅವ್ರಿಗೂ ಟ್ರಿಗರ್ ಆಗಿರ್ಬೋದು. ಸೊ ಅದಕ್ಕೆ ಸ್ವಲ್ಪ ಅವ್ರಿಗೆ ಸ್ಟ್ಯಾಂಡ್ ತಗೊಳ್ಳೋ ಥರ ಇದ್ದರು. ಅದಾದಮೇಲೆ ಬಂದಿದ್ದು ರಿಷಾ ಅನ್ನೋರು. ಅವ್ರು ಬಂದಮೇಲೆ ಒಂದು ಫ್ಲೋ ಅಲ್ಲಿ ಹೋಗ್ತಾನೇ ಇದೆ. ಆ ಎಪಿಸೋಡು ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಕಾಮಿಡಿಯಾಗಿ ನಕ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಆ ಥರ ಹೋಗ್ತಾ ಇತ್ತು ಗಿಲ್ಲಿ ಜೊತೆ ಇರೋದ್ರಿಂದ. ಅದಾದಮೇಲೆ ಲಾಸ್ಟಿಗೆ ಬಂದಿದ್ದು ಮಾಡಲಿಂಗಲ್ಲೇ ಫೇಮಸ್ ಆಗಿರೋವಂಥವ್ರು ಸೂರಜ್ ಅವ್ರು ಬಂದರು. ಅವರು ಬಂದಾಗ ಎಂಟ್ರಿ ಚೆನ್ನಾಗಿ ಮುಗೀತು, ಸೂಪರಾಗಿತ್ತು. ಬಟ್ ಆಮೇಲೆ ಯಾಕೋ ಅವರು ತುಂಬ ನರ್ವಸ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡೋಣ. ಇನ್ನು ಮನೇಲಿರೋರ ವಿಷಯಕ್ಕೆ ಬಂದರೆ ಧ್ರುವಂತವರು ಸ್ವಲ್ಪ ಎಲ್ಲರೂ ಅವ್ರ ಮೇಲೇ ಮುಖವಾಡ ಅನ್ನೋದು ಹೇಳಿ ಸ್ವಲ್ಪ ಅವ್ರಿಗೆ ಇಂಪ್ಯಾಕ್ಟ್ ಆಗಿಬಿಟ್ಟು ತುಂಬ ಔಟ್ ಆಫ್ ಝೋನ್ ಥರ ಇದ್ದಾರೆ. ನೋಡೋಣ ನಾಳೆ ನಾಡಿದ್ದಿಂದ ಎಲ್ಲ ಸರಿ ಹೋಗ್ಬೋದು ಅಂದ್ಕೊತೀನಿ. ಇನ್ನು ಮಿಕ್ತವರು ಅಂದರೆ 2 ಗ್ರೂಪ್ ಫಾರ್ಮ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಅಶ್ವಿನಿ ಅವ್ರ ಸಪೋರ್ಟರ್ಸ್ ಒಂದು ಕಡೆ, ಅಶ್ವಿನಿ ಜಾನ್ವಿ ಅವರು ಇದ್ರಲ್ಲ ಅವ್ರ ಸಪೋರ್ಟರ್ಸ್ ಒಂದು ಕಡೆ, ಇನ್ನು ಗಿಲ್ಲಿ ನಟ ಇವರೆಲ್ಲ ಇದ್ರಲ್ಲ ಇವ್ರ ಕಡೆ ಒಂದಷ್ಟು ಗ್ರೂಪ್ ಆಗೋ ಥರ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ. ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ.